ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ಒಂದು ಕ್ಲಾಸಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಸಂಬಂಧಪಟ್ಟಿರುವಂತದ್ದು ಧಾತುಗಳ ಆವರ್ತನೀಯ ವರ್ಗೀಕರಣ. ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ನಡೆದಿರುವಂತಹ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಅತಿ ಹೆಚ್ಚಾಗಿ ಕೇಳಿರುವಂತಹ ಪ್ರಶ್ನೆಗಳು, ಇದ್ರ ಜೊತೆಗೆ ಪಠ್ಯಕ್ರಮದನ್ವಯ ಮತ್ತೆ ಅಪ್ಲೈಡ್ ಕ್ವೆಶನ್ಸ್ ಕೂಡ ಇದ್ರೊಳಗಡೆ ನೀವು ನೋಡ್ತಾ ಹೋಗ್ಬೋದು. ಈ 10 ಪ್ರಶ್ನೆಗಳು ಏನಿದಾವೆ ಇವು ಬಹಳಷ್ಟು ಸಲ ಟಿಇಟಿ ನಲ್ಲಿ ರಿಪೀಟ್ ಆಗಿರುವಂತದ್ದು ಕೂಡ. ಓಕೆ, ಮೊದಲನೇ ಪ್ರಶ್ನೆ, ಲಿಥಿಯಂ, ಸೋಡಿಯಂ ಮತ್ತೆ ಪೊಟ್ಯಾಷಿಯಂ. ಲಿಥಿಯಂ, ಸೋಡಿಯಂ ಮತ್ತೆ ಪೊಟ್ಯಾಷಿಯಂ. ಇದು ಏನಿದು ಲಿಥಿಯಂ, ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಡೊಬ್ರೈನರ್ ಟ್ರಯಾಡ್ ಅಂತ ಹೇಳ್ತೀವಿ. ಓಕೆ, ಡೊಬ್ರೈನರ್ ಅವರ ತ್ರಿವಳಿಗಳಲ್ಲಿ ಲಿಥಿಯಂನ ಪರಮಾಣು ರಾಶಿ 6.9, ಇನ್ನು ಪೊಟ್ಯಾಷಿಯಂನ ಪರಮಾಣು ರಾಶಿ 39. ಹಾಗಾದ್ರೆ ಸೋಡಿಯಂನ ಪರಮಾಣು ರಾಶಿ ಏನು ಅಂತ ಕೇಳಿದ್ದಾರೆ. ಇದ್ರನ್ನ ನಮಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಡೊಬ್ರಿನಸ್ ಟ್ರಯಾಡ್ ಏನ್ ಹೇಳುತ್ತೆ ಡೊಬ್ರಿನಸ್ ಟ್ರಯಾಡ್ ಅಂತ ಹೇಳಿದ್ರೆ, ಡೊಬ್ರಿನಸ್ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಇದನ್ನೇ ತಗೊಳ್ಳೋಣ, ಲಿಥಿಯಂ, ಸೋಡಿಯಂ ಮತ್ತೆ ಪೊಟ್ಯಾಷಿಯಂ. ಓಕೆ, ಈ ಲಿಥಿಯಂ, ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಅಂದ್ರೆ ಇದು 1 2 3 ಸೀರೀಸ್ ಅಂತ ನಾವೇನಾದ್ರು ತಗೊಂಡ್ರೆ, ಈ ಲಿಥಿಯಂ ಮತ್ತೆ ಇದನ್ನ 1 ಅಂತ ತಗೋತೀನಿ, ಇದು 2 ಅಂತ ತಗೊಂತೀವಿ, ಇದನ್ನ 3ನೇ ಎಲಿಮೆಂಟ್ ಅಂತ ತಗೋತೀನಿ. ಓಕೆ, ಈ ರೀತಿಯಾಗಿ ಇದ್ದಾಗ 1 ಮತ್ತು 2ರ ಆವರೇಜು ಈ 2ನೇ ಎಲಿಮೆಂಟ್ ಆಗಿರುತ್ತೆ ಅಂತ ಹೇಳಿದ್ರು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಈಗ 6.9 ಲಿಥಿಯಂದು ಪರಮಾಣು ರಾಶಿ ಆಯ್ತಾ. ಇನ್ನು ಕೆದು ಪರಮಾಣು ರಾಶಿ ಅಂದ್ರೆ ಪೊಟ್ಯಾಷಿಯಂದು ಪರಮಾಣು ರಾಶಿ 30. ಹಾಗಾದ್ರೆ ಸೋಡಿಯಂನ ಪರಮಾಣು ರಾಶಿ ಏನು ಅಂತ ಹೇಳಿ ಕೇಳಿರುವಂತದ್ದು. ಏನಾಗುತ್ತೆ ನೋಡಿ, ಇವಾಗ ಅದನ್ನ ನಾವ್ ಯಾವ ರೀತಿ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ, ಈಗ 6.9 ಪ್ಲಸ್ 39 ಎಷ್ಟಾಗುತ್ತೆ, ಇವೆರಡನ್ನು ಪ್ಲಸ್ ಮಾಡಿದ್ರೆ ಎಷ್ಟಾಗುತ್ತೆ, ದಟ್ ಇಸ್ 45/9 ಆಗುತ್ತೆ. ಅದನ್ನ ಏನ್ ಮಾಡ್ಬೇಕು, ಒಟ್ಟು ಡಿವೈಡೆಡ್ ಬೈ 2 ಮಾಡ್ಬೇಕು. ಓಕೆ, ಡಿವೈಡೆಡ್ ಬೈ 2 ಅಂದ್ರೇನು, ಇದನ್ನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ 1 + 3 ಡಿವೈಡೆಡ್ ಬೈ 2 ಅಂದ್ರೆ 1 ಮತ್ತು 1ನೇ ಎಲಿಮೆಂಟ್ ಮತ್ತೆ 3ನೇ ಎಲಿಮೆಂಟ್ ಡಿವೈಡೆಡ್ ಬೈ 2. ಓಕೆ, ಮೀನ್ ತೆಗಿಬೇಕು. ಅವಾಗ ನಮ್ಗೆ ಏನ್ ಸಿಗುತ್ತೆ, ದಟ್ ಇಸ್ 22.95 ಸಿಗುತ್ತೆ. ಉತ್ತರ ಏನ್ ಬರುತ್ತೆ, 22.95. ಸೊ ನಾವು ರೌಂಡ್ ಆಫ್ ಅಲ್ಲಿ ಏನ್ ಹೇಳ್ತೀವಿ, ದಟ್ ಇಸ್ 23 ಅಂತ ಹೇಳ್ತೀವಿ. ಸೊ ಉತ್ತರ ಏನು, 23 ಅನ್ನೋದೇನಿದೆ ಅದು ಸೋಡಿಯಂನ ಪರಮಾಣು ರಾಶಿ ಅಂತ ಹೇಳಿ. ಇನ್ನು ಅಷ್ಟಕಗಳ ನಿಯಮದಂತೆ ಅಂದ್ರೆ ಏನು, ಆಕ್ಟೇವ್ಸ್ ಅಂತ ಹೇಳ್ತೀವಿ, ಹೌದಲ್ವಾ. ಈ ಒಂದು ಅಷ್ಟಕದ ನಿಯಮದಂತೆ ಯಾವುದಾದರೊಂದು ಧಾತುವಿನಿಂದ ಆರಂಭಿಸಿದಾಗ ಪ್ರತಿ ಎಷ್ಟನೇ ಧಾತು ರಾಸಾಯನಿಕ ಲಕ್ಷಣಗಳಲ್ಲಿ ಮೊದಲನೇ ಧಾತುವನ್ನ ಹೋಲುತ್ತೆ ಅಂತ ಕೇಳಿದ್ದಾರೆ. ನೋಡಿ, ಅಷ್ಟಕಗಳ ನಿಯಮ ಅಂತಂದ್ರೆ ಏನು, ಇದನ್ನ ಯಾರು ಹೇಳಿದ್ರು, ನ್ಯೂಲ್ಯಾಂಡ್ ರವರ ಅಷ್ಟಕ ನಿಯಮ ಅಂತ ಹೇಳ್ತೀವಿ. ಅಂದ್ರೆ ನ್ಯೂಲ್ಯಾಂಡ್ಸ್ ಆಕ್ಟೇವ್ಸ್ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಏನ್ ಹೇಳ್ತಾರೆ ಅವರು, ಪ್ರತಿಯೊಂದು ಧಾತುವನ್ನ ಆರಂಭಿಸಿದಾಗ ಪ್ರತಿ 8ನೇ ಧಾತು ರಾಸಾಯನಿಕ ಲಕ್ಷಣಗಳಲ್ಲಿ ಮೊದಲನೇ ಧಾತುವನ್ನ ಹೋಲುತ್ತೆ ಅಂತ. ಅದಕ್ಕೆ ಅವರು ಯಾವ ರೀತಿ ಉದಾಹರಣೆ ಕೊಟ್ರು ಅಂತ ಹೇಳಿದ್ರೆ, ಸ ರಿ ಗ ಮ ಪ ದ ನಿ 1 2 3 4 5 6 7 ಇದು 7 ಸ್ವರಗಳಿದ್ರೆ 8ನೇ ಸ್ವರ ಓಕೆ ಸರಿಗಮ ಪದ ನಿ ಸ ಅಂತ ಹೇಳ್ತೀವಿ. ಸೊ ಈ ಒಂದು 8ನೇ ಧಾತು ಕೂಡ ಪ್ರತಿ ಅಂದ್ರೆ ಮೊದಲನೇ ಧಾತುವಿನ ಗುಣವನ್ನ ಇದು ಒಳಗೊಂಡಿರುತ್ತೆ ಅಂತ. ಸೊ ಹಾಗಾದ್ರೆ ಇಲ್ಲಿ ಉತ್ತರ ಏನು, ದಟ್ ಇಸ್ 8ನೇ ಧಾತು. ಇನ್ನು ಮೆಂಡಲಿಯವ್ ನಿಯಮದಂತೆ ಯಾವುದಾದರೊಂದು ಧಾತುವಿನಿಂದ ಆರಂಭಿಸಿದಾಗ, ಈಗ ಮೆಂಡಲಿವ್ಸ್ ಏನು ಹೇಳಿದ್ರು, ಮೆಂಡಲಿವ್ನ ನಿಯಮದಂತೆ ಯಾವುದಾದ್ರೂ ಒಂದು ಧಾತುವಿನಿಂದ ಆರಂಭಿಸಿದಾಗ ಎಷ್ಟನೇ ಧಾತು ರಾಸಾಯನಿಕ ಲಕ್ಷಣಗಳಲ್ಲಿ ಮೊದಲನೇ ಧಾತುವನ್ನ ಹೋಲುತ್ತೆ ಅಂತ ಹೇಳಿದ್ರು. ಎಷ್ಟನೇ ಧಾತು ನೋಡಿ, 8, 18 ಮತ್ತೆ 32. ಮೆಂಡಲಿವ್ರವರ ನಿಯಮ ಇದನ್ನ ಹೇಳುತ್ತೆ. ಅಂದ್ರೆ ಯಾವ್ದಾದ್ರೂ ಒಂದು ಧಾತುವಿನಿಂದ ನಾವು ಆರಂಭಿಸಿದಾಗ, ಈಗ 8ನೇ ಧಾತುವಿನಿಂದ ಆರಂಭಿಸ್ತೀವಿ ಅಂತ ಇಟ್ಕೊಳ್ಳಿ, ಅದು ಪ್ರತಿ
18ನೇ ಧಾತು ರಾಸಾಯನಿಕ ಲಕ್ಷಣಗಳಲ್ಲಿ ಮೊದಲನೇ ಧಾತುವನ್ನ ಅದು ಹೋಲುತ್ತೆ. ಓಕೆ, ಈ ತರ 8, 18, 32. ಓಕೆ, 8 1 8. ಓಕೆ, ನೋಡ್ತಾ ಹೋಗಿ ಇಲ್ಲಿ. 8, 18 ಮತ್ತೆ 32 ಇದನ್ನ ಹೋಲುತ್ತೆ ಅಂತ ಹೇಳಿ ಮೆಂಡಲಿವ್ಸ್ ನಿಯಮ ಹೇಳುತ್ತೆ. ಮೆಂಡಲಿವ್ರವರ ನಿಯಮದಂತೆ ಯಾವುದಾದರೊಂದು ಧಾತುವಿನಿಂದ ಆರಂಭಿಸಿದಾಗ, ಈಗ ನಾವು 8ರಿಂದ ಆರಂಭಿಸಿದಾಗ ಪ್ರತಿ ಎಷ್ಟನೇ ಧಾತು ರಾಸಾಯನಿಕ ಲಕ್ಷಣಗಳಲ್ಲಿ ಮೊದಲನೇ ಧಾತುವನ್ನ ಹೋಲುತ್ತೆ ಅನ್ನೋದಾದ್ರೆ ಅದಕ್ಕೆ ಉತ್ತರ ಏನಾಗುತ್ತೆ? 8, 18 ಮತ್ತೆ 32. ಇನ್ನು ಪರಮಾಣು ರಾಶಿಯ ಬದಲು ಪರಮಾಣು ಸಂಖ್ಯೆಯನ್ನು ಪರಿಗಣಿಸಿದ ಮೊದಲ ವಿಜ್ಞಾನಿ ಯಾರು? ನೋಡಿ, ಪರಮಾಣು ರಾಶಿಯನ್ನ ಪರಿಗಣಿಸಿದಂತವ್ರು ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಪರಿಗಣಿಸಿರೋದು ಪರಮಾಣು ಸಂಖ್ಯೆಯನ್ನ, ಹೌದಲ್ವಾ? ಅದಕ್ಕಿಂತ ಮುಂಚೆ ಮೆಂಡಲಿವ್ರವ್ರು ಏನ್ ಹೇಳ್ತಾರೆ, ಅವರು ಪರಮಾಣು ರಾಶಿಯನ್ನ ಪರಿಗಣಿಸಿದ್ರು. ಹಾಗಾದ್ರೆ ಪರಮಾಣು ಸಂಖ್ಯೆಯನ್ನ ಪರಿಗಣಿಸಿದ ಮೊದಲ ವಿಜ್ಞಾನಿ ಯಾರಾಗ್ತಾರೆ? ಹಾಗಾದ್ರೆ ಹೆನ್ರಿ ಮೋಸ್ಲೆ ಅವರು ಆಗ್ತಾರೆ. ಇವರೇ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅನ್ನ ಈ ಒಂದು ತತ್ವದ ಮೇಲೆ ಹೇಳಿದಂತವ್ರು. ಆಮೇಲೆ ಎಂ ಕವಚದಲ್ಲಿ ಇರಬಹುದಾದಂತಹ ಎಂ ಕವಚದಲ್ಲಿ ಇರಬಹುದಾದಂತಹ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ. ಎಂ ಕವಚ KLM, ಹೌದಲ್ವಾ? ಇದನ್ನ ನಾವು ಯಾವ ರೀತಿ ಹೇಳ್ತೀವಿ? 2n² ಆಧಾರದ ಮೇಲೆ ಹೇಳ್ತೀವಿ ಅಲ್ವಾ? ಸೊ ಹಾಗಾದ್ರೆ 2n ಪ್ರಕಾರ ಈಗ K ಅನ್ನೋದು ಮೊದಲನೇ ಕವಚ, L ಅನ್ನೋದು ಎರಡನೇ ಕವಚ, M ಅನ್ನೋದು ಮೂರನೇ ಕವಚ ಅಂತ ನಾವು ತಗೊಂಡಾಗ ಈಗ n ಗೆ ವ್ಯಾಲ್ಯೂಸ್ ಅನ್ನ ಹಾಕೊಳ್ತಾ ಹೋಗ್ಬೇಕು. ಇವಾಗ 2n² ಇದೆ. ಓಕೆ, 2n², ಅದರಲ್ಲಿ K ವ್ಯಾಲ್ಯೂ ಅನ್ನ ಹಾಕಿದಾಗ n ಗೆ ಏನಾಗುತ್ತೆ? 2 × 1 2 ಆಗುತ್ತೆ. ಅಂದ್ರೆ K ಶೆಲ್ ಅಲ್ಲಿ ಇರಬಹುದಾದಂತಹ ಸಂಖ್ಯೆ 2. ಇಲ್ಲಿ ಕೇಳಿರೋದೇನು? ಎಮ್ದು. ಇವಾಗ ಎಲ್ದು ನೋಡೋಣ. ಏನು? 2 × 2², 2 2s 4, ಸೊ 2 4s 8. ಈ 8 ಅನ್ನುವಂಥದ್ದು ಎಲ್ ಅಲ್ಲಿ ಇರಬಹುದಾದಂತಹ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ. ಹಾಗಾದ್ರೆ ಎಂ ಅಲ್ಲಿ ಏನು ಮಾಡಿ? 3 3s 9, ಸೊ 2 9s 18. ಉತ್ತರ ಎಷ್ಟು? ಎಂ ಕವಚದಲ್ಲಿ ಇರಬಹುದಾದಂತಹ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ 18 ಆಗಿರುತ್ತೆ. ಇನ್ನು ns2np6 ಅಥವಾ ns2np6 ಎಲೆಕ್ಟ್ರಾನ್ ವಿನ್ಯಾಸವು ಈ ಗುಂಪಿನ ಧಾತುಗಳ ಲಕ್ಷಣ ಆಗಿದೆ. ಯಾವ ಗುಂಪಿನ ಲಕ್ಷಣ ಆಗಿದೆ ಇದು? ರಾಜಾನಿಲಗಳು ಅಂತ ಹೇಳಿದ್ರೆ ನೊಬೆಲ್ ಗ್ಯಾಸ್ ಅಂತ ಹೇಳ್ತೀವಿ. ನೊಬೆಲ್ ಗ್ಯಾಸ್ ಕಾನ್ಫಿಗರೇಷನ್ ಅಂತ ಹೇಳ್ತೀವಿ. ಸೊ ns2np2 ಯಾಕೆ ಅಂದ್ರೆ ಅಲ್ಲಿ ನೋಡಿ 8 ಇದೆ. ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿದೆ? 8 ಇದೆ. 6 + 2 ಎಷ್ಟು? 8. ಔಟರ್ ಶೆಲ್ ಯಾವಾಗ್ಲೂ 8 ಎಲೆಕ್ಟ್ರಾನ್ಸ್ ಅನ್ನ ಒಳಗೊಂಡಿರುವಂತದ್ದು ಯಾವುದು? ದಟ್ ಇಸ್ ರಾಜಾನಿಲಗಳು. ಅಂದ್ರೇನು? ನೊಬೆಲ್ ಗ್ಯಾಸಸ್ ಅಂತ ಕರಿತೀವಿ. ಓಕೆ, okay, next question. 1s2 2s2 2p4 4 5 6 7 8 ಅಲ್ವಾ? ಸೊ ಎಲೆಕ್ಟ್ರಾನ್ ವಿನ್ಯಾಸ ಹೊಂದಿರುವಂತಹ ಧಾತುವಿನ ಆವರ್ತ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಆವರ್ತ ಸಂಖ್ಯೆ ಎಷ್ಟು? ದಟ್ ಇಸ್ 2. ನೋಡಿ, 1s2 2s2 2p4 ಎಲೆಕ್ಟ್ರಾನ್ ವಿನ್ಯಾಸ ಹೊಂದಿರುವ ಧಾತುವಿನ ಆವರ್ತ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಸೊ ಇಲ್ಲಿ ಎಷ್ಟಾಗುತ್ತೆ? ಆವರ್ತ ಸಂಖ್ಯೆ 2 ಆಗುತ್ತೆ. 1s2 2s2 2p2 ಈ ಎಲೆಕ್ಟ್ರಾನ್ ವಿನ್ಯಾಸ ಹೊಂದಿರುವ ಧಾತುವಿನ ವೇಲೆನ್ಸಿ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? ನೋಡಿ, ವೇಲೆನ್ಸಿ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ವೇಲೆನ್ಸಿ ಎಲೆಕ್ಟ್ರಾನ್ಸ್ ಎಷ್ಟು ಇಲ್ಲಿ? 1 2 3 4 5 6. ಬಟ್ ಇಲ್ಲೇನ್ ಕೇಳಿದರೆ? ಎಲೆಕ್ಟ್ರಾನ್ ವಿನ್ಯಾಸ ಹೊಂದಿರುವಂತಹ ವೇಲೆನ್ಸಿ ಎಲೆಕ್ಟ್ರಾನ್ಗಳ ಸಂಖ್ಯೆ ಕೇಳಿದ್ದಾರೆ. ಈಗ ನೋಡಿ, 1s2 ಅಂದ್ರೆ K ಶೆಲ್ ಅಲ್ಲಿ ಓನ್ಲಿ 2 ಎಲೆಕ್ಟ್ರಾನ್ಸ್ ಮಾತ್ರ ಸಾಧ್ಯ ಇರೋಕೆ. ಸೊ ಮಿಕ್ಕಿದ್ದು ಇನ್ನು ಎಲ್ಲಲ್ಲಿ ನಾವೇನ್ ನೋಡಿದ್ವಿ? 8 ಎಲೆಕ್ಟ್ರಾನ್ಸ್ ಗಳು ಮಾತ್ರ ಸಾಧ್ಯ. ಸೊ ಇಲ್ಲಿ ಔಟರ್ ಮೋಸ್ಟ್ ಶೆಲ್ಲು ಬರೀ 1s2 2p2 ಮಾತ್ರ ಆಗುತ್ತೆ. ಹಾಗಾಗಿ ಉತ್ತರ ಏನು? ದಟ್ ಇಸ್
4. ಇನ್ನು 9ನೇ ಪ್ರಶ್ನೆ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್ ಇವುಗಳಲ್ಲಿ ಹೆಚ್ಚು ಪರಮಾಣು ಗಾತ್ರವನ್ನು ಹೊಂದಿರುವ ಧಾತು ಯಾವುದು? ಹೆಚ್ಚು ಪರಮಾಣು ಗಾತ್ರ, ಅಟೋಮಿಕ್ ಸೈಜ್ ಯಾವ್ದ್ರದ್ದು ಜಾಸ್ತಿ ಇದೆ ಅಂತ ಕೇಳಿದರೆ, ನೋಡಿ ಇದ್ರೊಳಗಡೆ ಅಟೋಮಿಕ್ ಸೈಜು ಜಾಸ್ತಿ ಇರುವಂತದ್ದು ಬೋರಾನ್. ಓಕೆ, ಬೋರಾನ್ ಹ್ಯಾಸ್ ಹೈಯೆಸ್ಟ್ ಅಟೋಮಿಕ್ ಸೈಜ್. ಓಕೆ, ಇನ್ನು ವಿದ್ಯುದ್ವನೀಯತೆ ಅನ್ನುವಂಥದ್ದು ಆವರ್ತಕ ಕೋಷ್ಟಕದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಾಗ ಏನಾಗುತ್ತೆ ಅಂತ ಕೇಳಿದ್ರೆ, ವಿದ್ಯುದ್ಧನೀಯತೆ ಅನ್ನುವಂಥದ್ದು ಆವರ್ತಕ ಕೋಷ್ಟಕ ಅಂದ್ರೇನು, ಪಿರಿಯಾಡಿಕ್ ಟೇಬಲ್ ಅಂತ ಹೇಳ್ತೀವಿ. ಸೊ ಫ್ರಮ್ ಲೆಫ್ಟ್ ಟು ರೈಟ್ ಸಾಗದಾಗ ಏನಾಗುತ್ತೆ 0 ಆಗುತ್ತೆ. ಓಕೆ, ಲೆಫ್ಟ್ ಟು ರೈಟ್ ಹೋಗ್ತಾ ಹೋಗ್ತಾ ವಿದ್ಯುದ್ವನೀಯತೆ ಏನಿರುತ್ತೆ ಅದು 0 ಆಗ್ತಾ ಹೋಗುತ್ತೆ.